ಕುಳ್ಳಿ ಹರ್ಷಿತಾ ಬ್ರಾಕೆಟ್ ಆಂಟಿ ಐ ಪ್ರಾಮಿಸ್ ಟು ಆಲ್ವೇಸ್ ಪ್ರೊಟೆಕ್ಟ್ ಅಂಡ್ ಸಪೋರ್ಟ್ ಯು ಲವ್ ಯು ಆಲ್ವೇಸ್ ಥ್ಯಾಂಕ್ ಯು. ಉದಯ್ ಇನ್ನ ನಿಮ್ಗೆ ಇಬ್ರಿಗೂ ಖುಷಿ ಕೊಡೋದೊಂದೈತೆ. ಬ್ಯಾಕ್ ಸೈಡ್ ಏನು ಈ ಕಡೆ ತಿರ್ಬೋದು. ಒಳ್ಳೊಳ್ಳೆ ವರ್ಡ್ಸ್. ಕುಳ್ಳಿ ಆಂಟಿ ದಾಂಡ್ಗಿ ತಾಟ್ಗೆ ಎಮ್ಮೆ ನಾಯಿ ಕೋತಿ ಹಂದಿ ದಿಗಡ್ದಿಮ್ಮಿ ನೀನೇ ಅದು ಎಲ್ಲ. ತಂಗಿ ಕೊಟ್ಟಿರೋ ಗಿಫ್ಟ್ನ ತೋರಿಸೋಣ ಅಂತ ನರುಟೋ ಅಂತ ಆ್ಯನಿಮೆ ನೋಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಇವಾಗ ನರುಟೋ ಅಂತ ಟೀ ಶರ್ಟೇ ಕೊಟ್ಬಿಟ್ಟಿದ್ದಾಳೆ ನನಗೆ ಇಷ್ಟ ಅಂತ. ಇನ್ನೊಂದು ಸಿಮಿಲಾರಿಟೀಸ್ ಏನು ಅಂತ ತೋರಿಸ್ಬೇಕು ನಿಮಗೆ. ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ಗಿಫ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ವಿಷಯ ಇದೆ, ಸರಿನಾ? ಇಲ್ಲಿ ಸೆಂಟೆನ್ಸ್ ಇದೆ, ಅದನ್ನೇನು ಅಂತ ನಾನು ಇವಾಗ ಓದ್ತೀನಿ, ಸರಿನಾ? ಹೇಳಿಸ್ಕೊಳ್ಳಿ. ಅಣ್ಣ ನನಗೊಂದು ಪ್ರಾಮಿಸ್ ಮಾಡ್ತೀಯಾ? ನಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಆದರೂ ಅದನ್ನೆಲ್ಲ ಮರೆತು ಜೀವನ ಪೂರ್ತಿ ನನ್ನ ಜೊತೆಯಾಗಿರ್ತೀಯಾ ಅಂತ ಹೇಳು ಅಣ್ಣ ಅಂತ ಕೇಳಿದ್ದಾಳೆ, ಸರಿನಾ? ಪ್ರಾಮಿಸ್ ಮಾಡ್ತೀಯಾ ಅಂತ ಕೇಳಿದ್ದಾಳೆ, ಸರಿನಾ? ಇವಾಗ ನಾನು ಅವಳಿಗೆ ಗಿಫ್ಟ್ ಕೊಡಬೇಕಾದ್ರೆ ಬಾಕ್ಸ್ ಮೇಲೆ ನನ್ನ ಸ್ಟಿಕ್ಕರ್ ಒಂದು ಏನೋ ತರಿಸ್ತೀನಿ. ಇದ್ರ ಮೇಲೆ ನಾನು ಬರೆದಿದ್ದೀನಿ, ಹ್ಯಾಪಿ ರಕ್ಷಾ ಬಂಧನ್ ಹರ್ಷಿತಾ, ಐ ಪ್ರಾಮಿಸ್ ಯು ಟು ಆಲ್ವೇಸ್ ಪ್ರೊಟೆಕ್ಟ್ ಆ್ಯಂಡ್ ಸಪೋರ್ಟ್ ಯು. ಅವಳು ನನಗೆ ಪ್ರಾಮಿಸ್ ಮಾಡ್ತೀಯ ಅಂತ ಕೇಳಿದಾಳೆ, ನಾನು ಪ್ರಾಮಿಸ್ ಮಾಡ್ತೀನಿ ಅಂತಲೇ ಬರೆದು ಕೊಟ್ಬಿಟ್ಟಿದ್ದೀನಿ. ಎಷ್ಟು ಸಿಮಿಲಾರಿಟೀಸ್ ಇದೆ ಅಂದರೆ ನನಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋದು, ಈ ಥರ ಕೇಳಿದಾಳ ಅಂತ. ನಾನು ಅಮ್ಮ ನಗ್ತಾ ಇದ್ರು ಇಬ್ಬರದು ನೋಡ್ಬಿಟ್ಟು, ಯಾಕಂದರೆ ಇಬ್ಬರದೂ ಗಿಫ್ಟ್ಸ್ ಏನು ಅಂತ ಅಮ್ಮಂಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಗ್ತಾಯಿದ್ರು. ಇದೊಂದು ಶೇರ್ ಮಾಡಬೇಕಿತ್ತು, ನನಗೆ ಸಖತ್ ಖುಷಿ ಆಯ್ತಿದ್ದು ನೋಡ್ಬಿಟ್ಟು. ಅವಳು ಪ್ರಾಮಿಸ್ ಮಾಡ್ತೀಯ ಅಂತ ಇಲ್ಲಿ ಕೇಳಿದಾಳೆ, ನಾನು ಪ್ರಾಮಿಸ್ ಮಾಡ್ತೀನಿ ಅಂತಲೇ ಹೇಳಿದ್ದೀನಿ. ಸಖತ್ ಖುಷಿ ಆಯ್ತು ನನಗೆ.